ವಾಯ್ಸ್ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಆಲ್ರೆಡಿ ಇವರಿಬ್ರು ಫ್ರೆಶ್ ಆಗಿದ್ದಾರೆ. ನಮ್ಮ ಮಾಸ್ತರು ಎಲ್ಲಿ ಫ್ರೆಶ್? ಇನ್ನೊಂದ್ಸತಿ ಮಾಡೋದು ಕಾಣಿಸ್ತಿಲ್ಲ ನೀನು ಜಳಕ ಮಾಡಿರೋ ಥರ. ಕೊನೆಗೆ ರಾತ್ರಿ 12 ಗಂಟೆಗೆ ಮಾಡಿದಿರಿ ರೂಮು. ಸರಿ ಸ್ನಾನ ಮಾಡೋಣ ನಡೀರಿ. ರೂಮಿಂದ ರೆಡಿ ಆಗಿ ಟಿಫನ್ ಮಾಡಿಕೊಂಡು ಇವಾಗ ಧರ್ಮಸ್ಥಳಕ್ಕೆ ಹೋಗೋದು. ಸರಿಯಾಗಿ ಲಾಗ್ ಮಾಡೋಕ್ಕಾಗ್ತಿಲ್ಲ. ಎಲ್ಲರೂ ಟಿಫನ್ ಮಾಡ್ತಿದ್ದಾರೆ, ಎಲ್ಲರೂ ಅವ್ರವ್ರ ಡಿಶ್ ತೊಗೊಂಡಿದ್ದಾರೆ. ನಾನು ಪರೋಟ ತೊಗೊಂಡಿದ್ದೀನಿ, ನಮ್ಮ ಸರು ಪಲಾವ್ ತೊಗೊಂಡಿದ್ದಾರೆ, ಅವ್ರ ಹುಡುಗರು ಏನೇನು ತೊಗೊಂಡಿದ್ದಾರೆ ಗೊತ್ತಿಲ್ಲ. ಟಿಫನ್ ಮಾಡಿಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತೀರಿ. ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಹೇಳ. ಹಲೋ ಗಾಯ್ಸ್, ಇವಾಗ ಜಸ್ಟ್ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಎಲ್ಲರೂ. ಇವಾಗೇನು 2 ಗಂಟೆಗೆ ಬಂದಾಗತ್ತೆ. ಅಷ್ಟೊತ್ತಿಗೆ ಬೇಗ ರೀಚ್ ಆಗಿ ದರ್ಶನ ಪಡ್ಕೊಂಡು ಶಿವಂದು ಬರಬೇಕು. ನೋಡಿ ಜಸ್ಟ್ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿ ಹೋಗ್ಬೇಕು, ಹೋಗೋಣ ಬನ್ನಿ. ನಮ್ಮಣ್ಣ ಫುಲ್ ಜೋರಾಗಿ ಹೋಗ್ತಾ ಇದ್ದಾನೆ. ಬಿಸಿಲು, ಚಪ್ಪಲಿ ಬೇರೆ ಹಾಕೊಂಡಿಲ್ಲ. ನಮ್ಮ ರೋಷನ್ ಮಾತ್ರ ಚಪ್ಪಲಿ ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಪಾಪ ನೆನ್ನೆಯಿಂದ ಕಷ್ಟಪಟ್ಟಿದ್ದಾನೆ ನಮ್ಮಣ್ಣ ಚಂದ್ರಣ್ಣ. ಇವಾಗ ಅವರ ಶ್ರಾವಣ ಬಿಡ್ಸಕ್ಕೆ ನಮಗನ್ಸೋವರೆಗೂ ಅವ್ರ ದರ್ಶನಕ್ಕಂತ ಏನ್ ಬಂದಿಲ್ಲ. ಅವ್ನು ಯಾವಾಗ ಶ್ರಾವಣ ಮುಗೀತು ಒಂದೂವರೆ ತಿಂಗಳ ನಂತರ ಇವಾಗ ಶ್ರಾವಣ ಬಿಡಿಸ್ಕೊಳಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದಾನೆ. ಶಿವನ ದರ್ಶನ ಮಾಡಿಕೊಂಡು ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತೀವಿ. ಫಸ್ಟು ದೇವಸ್ಥಾನದ ದರ್ಶನ ಮಾಡಿಸ್ಕೊಂಡು ಬನ್ನಿ ಗಾಯ್ಸ್. ಈ ಕ್ರೌಡ್ ನೋಡಿದ್ರೆ ತೂತ್ಕೊಂಡ್ ಮಾಸ್ತಾರೆ ಸೈಡ. ಇವಾಗ ಜಸ್ಟ್ ದರ್ಶನ ಆಯ್ತು ಗಾಯ್ಸ್, ಇವಾಗ ಜಸ್ಟ್ ದರ್ಶನ ಆಯ್ತು. ತುಂಬಾ ಕ್ರೌಡ್ ಇತ್ತು. 500 ರೂಪಾಯಿಗೆ ಒಂದು ಟಿಕೆಟ್ ತಗೊಂಡು ಡೈರೆಕ್ಟ್ ದರ್ಶನ ಪಡೆದು ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಎಲ್ಲರೂ ಸೇರಿ ಊಟಕ್ಕೆ ಹೋಗ್ತಿದ್ದೀವಿ. ಊಟ ಮಾಡಿಕೊಂಡು ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ. ಗಾಯ್ಸ್, ಊಟಕ್ಕೆ ಬಂದಿದ್ದೀವಿ. ಧರ್ಮಸ್ಥಳ ಅನ್ನಪೂರ್ಣೇಶ್ವರಿ. ನಿಮಗೆ ಗೊತ್ತಿಲ್ಲ ಅನ್ನಪೂರ್ಣೇಶ್ವರಿ. ಗಾಯ್ಸ್, ಇವಾಗ ತಾನೇ ಎಲ್ಲ ಮುಗಿತ್ತು. ಇನ್ನೇನು ಕುಕ್ಕೆ ಸುಬ್ರಹ್ಮಣ್ಯದಿಂದ ಏನೋ ಕಳಸ ಅಂತಿದ್ದಾರೆ ನಮ್ಮಣ್ಣ. ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ, ಅದಾದ್ಮೇಲೆ ಬೇರೆ ಕಡೆ ಬನ್ನಿ. ಗಾಯ್ಸ್, ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಇವಾಗ ಬಂದಿದ್ದೀವಿ. ಹಿಂದ್ಗಡೆ ಇದೆ, ಸಖತ್ತಾಗಿ ಕಾಣಿಸ್ತಿತ್ತು. ಇಲ್ಲೊಂದು ಟೇಸ್ಟ್ ಕೊಡ್ತಿದ್ದಾರೆ ಅಲ್ಲ. ನೋಡಿ, ಇದು ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀವಿ. ದರ್ಶನ ಮಾಡಿಕೊಂಡು ಇಲ್ಲಿಂದ ಮಡಿಕೇರಿಯಲ್ಲಿ ಒಂದು ಗೆಸ್ಟ್ ಹೌಸ್ ಬುಕ್ ಮಾಡಿದ್ದೀವಿ. ಫಸ್ಟು ಹೋಗಿ ದರ್ಶನ ಮಾಡೋಣ ಬನ್ನಿ. ಗಾಯ್ಸ್, ಇಲ್ಲಿ ಸಣ್ಣದಾಗಿ ಟೀ ಅಂಗಡಿ ಬ್ರೇಕ್ ಕೊಡೋಣ ಅಂದ್ಬಿಟ್ಟು ಕಾಫಿ ಕೊಡ್ತೀವಿ. ಇನ್ನು ಮಡಿಕೇರಿ ರೀಚ್ ಆಗೋಕ್ಕೆ ಮಿನಿಮಮ್ 1 ಗಂಟೆ ಆಗಬೇಕು. ಗಾಯ್ಸ್, ಇವತ್ತು ನಾನೇ ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮ ರೂಮ್ ಈ ಥರ ಇದೆ ನೋಡಿ. ಇವತ್ತು ನಿಮ್ಮದು ರೂಮು, ಇದು ಹಾಲು, ಕಂಪ್ಲೀಟ್ ಹಾಲು. ಗೆಸ್ಟ್ ಹೌಸ್ ಬುಕ್ ಮಾಡಿದ್ದೀವಿ. ಇದು ಇಲ್ಲೊಂದು ಬೆಡ್ ಹಾಕಿದ್ದಾರೆ. ಟೋಟಲ್ ಕಿಚನ್ ರೂಮು, 2 ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್. ಇಲ್ಲೊಂದು ಬೆಡ್ರೂಮ್ ಮತ್ತು ಇಲ್ಲೊಂದು ಬೆಡ್ರೂಮ್. 9 ಜನಕ್ಕೆ ಗೆಸ್ಟ್ ಹೌಸ್ ಬುಕ್ ಮಾಡಿದ್ದೀವಿ. ಇವಾಗ ಏನಿಲ್ಲ, ಫ್ರೆಶ್ ಆಗಬೇಕು. ಬೆಳಗಿಂದ ಫ್ರೆಶ್ ಆಗಿಲ್ಲ. ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಊಟಕ್ಕೆ ಹೋಗೋದು. ಬನ್ನಿ ಹೋಗೋಣ. ಫೈನಲಿ ಫ್ರೆಶ್ ಅಪ್ ಆಗಿದ್ದೀರಿ ಎಲ್ಲರೂ. ಇವಾಗೇನು ಫುಲ್ ಪಾರ್ಟಿ ಅಲ್ವಾ? ಇಷ್ಟು ದೊಡ್ಡ ಹಾಲ್ನ ಬುಕ್ ಮಾಡಿದ್ದೀವಿ. ಫುಲ್ಲು ಕಾಸೆಲ್ಲ ಖರ್ಚಾಗ್ಬೇಕಲ್ವಾ? ಫುಲ್ ಮಜಾ ಮಾಡೋಣ ಇವತ್ತು ನೈಟ್ ಎಲ್ಲ. ನಾಳೆ ಬೇಕಾದ್ರೆ ಕಮ್ಮಿ ಮಾಡುವಾಗ ನಮ್ಮ ಡ್ರೈವರು ನಿಮ್ಗೇನೇ ಟ್ರಿಪ್ ಹಾಕಿದ್ರು ಗಾಡಿ ನಂಬರ್ ಹೇಳಿ. K28 N1658. ನಿಮ್ಮ ಹೆಸರಣ್ಣ? ಸಂತೋಷ್. ನಿಮ್ಮ ಮೊಬೈಲ್ ನಂಬರ್ 9686764821. ಇವ್ರು ಫೋನ್ ಮಾಡಿ ಬಾಲ್ಕೋಟ್ದವ್ರು ಯಾರೇ ಇದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಒಳ್ಳೆ ಪ್ರೈಸಲ್ಲಿ ಕರ್ಕೊಂಡು ಹೋಗ್ತಾರೆ ಟ್ರಿಪ್ಗೆ. ಎಲ್ಲಾದರೂ ಫ್ರೆಂಡ್ಲಿನೂ ಇರ್ತಾರೆ. ನಿಮ್ಗೇನು ಅಷ್ಟೊಂದು
ಎಂಬ್ಯಾರಸಿಂಗ್ ಮಾಡಲ್ಲ, ಫ್ರೆಂಡ್ಲಿ ಇರ್ತಾರೆ. ಏನೇ ಇದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಿಡಿದಿರಲ್ವ ಕಾಂಟ್ಯಾಕ್ಟ್ ಮಾಡಿ. ಇವಾಗ ನೆಕ್ಸ್ಟ್ ಊಟಕ್ಕೆ ಹೋಗೋಣ. ಊಟ ಇಲ್ಲೇ ಪಾರ್ಸಲ್ ಮಾಡ್ಕೊಂಡು ಬರ್ತೀವಿ, ಇಲ್ಲೆಲ್ಲ ಕುತ್ಕೊಂಡು ತಿಂತೀವಿ. ಹೋಗೋಣ. ಇದು ಮಡಿಕೇರಿ ಸಿಟಿ ಸುತ್ತಾಡಕ್ಕೆ ಬಂದಿದ್ದೀವಿ. ಇದೇನು ಇದು ಇಷ್ಟು ದೊಡ್ಡದಾಗಿದೆ? ಹಾಂ, ಅದು ಇದು ಡ್ಯಾಮ್, ಅದು ಮೊದಲು ಇದು ಡ್ಯಾಮ್ ಇತ್ತು. ಹೇಳು ಅಂದರೆ ಹೇಳು. ಡ್ಯಾಮ್ ಇಲ್ಲಿ ಯಾವನು ಕಟ್ತಾನೆ ಹೇಳು ಡ್ಯಾಮು? ನಿಮಗೆ ಸುಮ್ಮನೆ ಸಿಟಿ ನೋಡೋಣ ಅಂತ ಬಂದಿದ್ದೀವಿ. ಫುಲ್ ಕೂಲ್ ಆಗಿದೆ ಸಿಟಿ. ಇಲ್ಲೆಲ್ಲ ರೆಸ್ಟೋರೆಂಟ್ ತುಂಬ ಇದೆ, ಹೋಟೆಲ್ಸ್ ಮತ್ತಿನ್ನೇನಿದೆ. ಸಿಟಿ ಸುತ್ತಕೊಂಡು ಹೋಟ್ಲಲ್ಲಿ ಫುಡ್ನು ಆರ್ಡ್ರ್ ಮಾಡಿ ರೂಮ್ಗೆ ಬ್ಯಾಟಿಂಗ್ ಮಾಡೋದು. ರಾತ್ರಿ 12 ಗಂಟೆ. ಇವಾಗ ಪಾರ್ಟಿ ಎಲ್ಲ ಮಾಡಿ ಫುಲ್ಲು ಇವಾಗ ಡಿನ್ನರ್ ಮಾಡ್ತಿದ್ದೀವಿ. ಚಿಕನ್ ಬಿರಿಯಾನಿ ವಿತ್ ಕಬಾಬ್, ಇನ್ನೇನಿದೆ ಚಿಕನ್ ಗ್ರೇವಿ, ಮಡಿಕೇರಿ ಚಿಕನ್ ಮಸಾಲ. ನೋಡಿ ಎಲ್ಲರೂ ನಮ್ಮ ಸರ್ ಬಿರಿಯಾನಿ ತಿಂತಿದ್ದಾರೆ. ಹೇಗನ್ಸಿದೆ ಬಿರಿಯಾನಿ? ನಮ್ ರೋಷನ್ ಏನೋ ಅಂದ, ಯಾವ ಬಿರಿಯಾನಿ ಇದು? ಇದೇನಂದ್ರೆ ಮಡಿಕೇರಿ ಸ್ಪೆಷಲ್ ಬಿರಿಯಾನಿ ಅಂತ. ಇದನ್ನ ನಮ್ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ದು. ಅಲ್ಲಿ ಹೋಗಿ ಆ ಶಾಪ್ ಅಲ್ಲಿ ಹೋಗಿ ತಗೊಂಡ್ ಬಂದಿರೋದು. ಸಕ್ಕತ್ತಾಗಿದೆ ಬಿರಿಯಾನಿ, ಮಾತ್ರ ಸಕ್ಕತ್ತಾಗಿದೆ. ಚಿಕನ್ ಮಸಾಲ ಅಂದ್ರೆ ಹೇಳಲೇಬಾರ್ದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸ್ಪೆಷಲ್ ಆಗಿ ಅಂತ. ತುಂಬಾ ಎಕ್ಸ್ಪೆನ್ಸಿವ್ ಬಿರಿಯಾನಿ ಇದು, ಹೇಳಕ್ಕಾಗಲ್ಲ. ಅಷ್ಟು 400 ರೂಪಾಯಿಗೆ ಒಂದು ಬಿರಿಯಾನಿ ಇದು. ಪೀಸಸ್ ನೋಡಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಇರುತ್ತೆ. 2 ಪೀಸ್ ಬರುತ್ತೆ, ಬಟ್ ಸಖತ್ತಾಗಿದೆ ಪೀಸ್ ಮಾತ್ರ. ಎಲ್ಲರೂ ತಿಂತಿದ್ದಾರೆ. ತಿಂದಾದ್ಮೇಲೆ ಫುಲ್ಲು ಗೇಮ್ಸ್ ಆಡ್ತೀವಿ. ಇವತ್ತು ಫುಲ್ಲು ಜಾಗರಣೆ. ಫ್ರೆಶ್ ಆಗಿ ಇವಾಗ ಡೈರೆಕ್ಟ್ ಆಗಿ ಹಬ್ಬಿ ಫಾಲ್ಸ್ ಹೋಗ್ತಿದ್ವಿ. ಹಬ್ಬಿ ಫಾಲ್ಸ್ ಫುಲ್ ಘಾಟ್ ಸೆಕ್ಷನ್. ಮೈಂಡ್ ಎಲ್ಲ ಒಂಥರ ತಿರುಗ್ತಿದೆ, ಅದಕ್ಕೆ ನಾವು ಇನ್ನೂ ಬಂದು ಸರಿ ಕುತ್ಕೊಂಡಿದೀವಿ. ಹಂಗಂದ್ರು ಸಾಕ್ ಆಗೋಗ್ಬಿಟ್ಟಿದೆ. ನೈಟ್ ಬೇರೆ ನಿದ್ದೆ ಇಲ್ಲ. 4 ಪ್ಲೇಟ್ ಬಿರಿಯಾನಿ ಅಲ್ಲೇ ಇಟ್ಟು ಬಂದಿದ್ದೀವಿ. ಅದೊಂದು ಮನಸ್ಸಿಗೆ ಬೇಜಾರಿದೆ. ಅದನ್ನ ಕೈ ತುತ್ತು ಕೊಡ್ಬೇಕಾಯ್ತು. ನಮ್ ಸರ್ ಎಲ್ಲರಿಗೂ ಒಂದೊಂದ್ ಕೈ ತುತ್ತು ಕೊಡ್ಬೇಕಾಯ್ತು. ನಾಷ್ಟ ಅಲ್ಲೇ ಹೋಗ್ತಿತ್ತು. ನಾಷ್ಟ ಮಾಡೋ ಪೊಸಿಷನ್ ಅಲ್ಲೂ ಇಲ್ಲ. ಘಾಟ್ ಸೆಕ್ಷನ್ ಬೇರೆ ಎಲ್ಲ ಘಾಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಮಾಡಿಲ್ಲ. ಹೋಗೋಣ ಇವಾಗ. ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಇವನೊಬ್ಬ ಒಂದು ಲೊಕೇಶನ್ ಹಾಕ್ತಾನೆ, ಅವನೊಬ್ಬ ಲೊಕೇಶನ್ ಹಾಕ್ತಾನೆ. ಎಲ್ಲ ವಿಚಿತ್ರವಾಗಿ ಒಂದು ರೀಲ್ ಮಾಡಿದೀವಿ. ಗಣೇಶ್, ದಿಗಂತು ಮತ್ತಿನ್ಯಾರು, ಶ್ರೀನಗರ್ ಕಿಟ್ಟಿ, ಗಣೇಶ್, ದಿಗಂತು ಮತ್ತಿನ್ಯಾರು, ರಾಜೇಶ್. ನಮ್ ರೀಲ್ ನೋಡ್ಬಿಟ್ರೆ ಗಾಳಿಪಟ 3ನೇ ಕೊಟ್ಬಿಡ್ತಾರೆ ಏನೋ ನಮ್ಮನ್ನ. ಆ ತರ ರೀಲ್ ಮಾಡಿದೀವಿ ಎಲ್ಲಾರು ಸೇರಿ. ನಡೀರಿ ಹೋಗೋಣ. ಎಲ್ಲ ಮಡಿಕೇರಿಯಲ್ಲಿ ಫಸ್ಟ್ ಪ್ಲೇಸ್. ನಮ್ಮ ಸರ್ ಹೇಳ್ತಾರೆ ಇದು ಯಾವ ಪ್ಲೇಸ್ ಅಂತ. ಈ ಕಡೆ ಬರ್ರಿ ಸರ್. ಶ್ರೀ ಓಂಕಾರೇಶ್ವರ ಟೆಂಪಲ್. ಈ ಟೆಂಪಲ್ನ ಮಿಸ್ ಮಾಡ್ತಿದ್ದೀವಿ. ನಮ್ಮ ಸರಿಂದ ಮತ್ತೆ ಈ ಟೆಂಪಲ್ ಬಂದಂಗೆ ಆಯಿತು. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ ಟೆಂಪಲ್. ಇಲ್ಲೆಲ್ಲ ನದಿ ಇದೆ, ಹೊಂಡ ಇದೆ. ಟೆಂಪಲ್ ನೋಡಿ. ಒಳಗಡೆ ಫೋಟೋ ಅಲೋ ಇಲ್ಲ, ಸೊ ಇಲ್ಲ ಹೊರಗಡೆ ತೋರಿಸ್ತಿದ್ದೀನಿ. ಇಲ್ಲಿಂದ ಎಲ್ಲಿಗೆ ಸರ್? ಗೂಗಲ್ ಫಾಲ್ಸ್. ಓಕೆ, ಹಬ್ಬಿ ಫಾಲ್ಸ್ ಹೋಗ್ತಿದ್ವಿ. ಅಲ್ಲಿಂದ ಮುಗುಳ್ಪೇಟೆ. ಹೇಳ್ ಬ್ರೋ. ಏನಂದ್ರೆ ನೀವೇನ್ ಅನ್ಕೊಂಡಿದ್ರಲ್ಲ, ಕಾಫಿ ಬೀಜ ಡೈರೆಕ್ಟ್ ಆಗಿ ಕಾಫಿಯಲ್ಲಿ ಹೈ ಲೆವೆಲ್ ಕೊಕೇನ್ ಅಂಶ ಇರುತ್ತೆ. ಸೊ ಅದನ್ನ ಡೈಲ್ಯೂಟ್ ಮಾಡಕ್ಕೆ ಅದನ್ನ ಯಾವ್ದಾದ್ರು ಪ್ರಾಣಿ ತಿನ್ನಿಸ್ತಾರೆ. ಕಾಫಿ ಬೀಜ ಯಾವ ಪ್ರಾಣಿ? ಯಾವ್ದು ಬೆಕ್ಕ ಆಗ್ಬೋದು, ಇನ್ನೊಂದು ಅನಿಮಲ್ ತಿನ್ಸಿ ಅದ್ರದ್ ಬರೋ ಕಕ್ಕಾದಿಂದ ಆ ಕಕ್ಕನ್ನ ಪ್ಯೂರಿಫೈ ಮಾಡಿ ಆಮೇಲೆ ಕಾಫಿ ಪುಡಿ ಮಾಡೋದು. ದಿಸ್ ಈಸ್ ದ ಪ್ರೊಸೀಜರ್ ಕಾಫಿ. ಬೆಕ್ಕು ಕಕ್ಕಾಯಿಂದ ಕಾಫಿ ಡಿಕಾಷನ್ ಮಾಡ್ತಾರ, ಪುಡಿ ಮಾಡ್ತಾರ. ಹೌದು, ಇನ್ನೇನ್ ಮತ್ತೆ ಅದಕ್ಕೆ ಇಷ್ಟ ಅಂತ ಇನ್ನೇನ್ ಮಾಡ್ತಾರ, ಪುಡಿ ಮಾಡ್ತಾರೆ.
ಇದೇನಿದು? ಜಿಪ್ ಲೈನ್ ಅಂತ. ಜಿಪ್ ಲೈನ್ ನಾನು ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನು. 2000 ರೂಪಾಯಿ ಅಂದ್ರೆ ಸುಮ್ಮನೆ 2000 ರೂಪಾಯಿ ಏನಿಲ್ಲ, 450 ಮಾಡ್ಸೇನ. ಇದೆ ಅಂತೆ. ಆಯ್ತು ಹೋಗ್ರಿ, ಯಾರ್ಯಾರು ಹೋಗ್ತೀರಾ ಹೋಗ್ರಿ, ನಾವಂತೂ ಹೋಗಲ್ಲ.